ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಗದಗ ಜಿಲ್ಲೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಘಟನೆ ಜರುಗಿದೆ. ತಿಮ್ಮಾಪುರ ಗ್ರಾಮದ ಜನ ಕಳೆದ 3 ತಿಂಗಳಿಂದ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. 15 ರಿಂದ 20 ದಿನಕ್ಕೊಮ್ಮೆ ನೀರು ಪೂರೈಕೆ ಆಗುತ್ತೆ. ನೀರು ಸಮರ್ಪಕವಾಗಿ ಬಿಡುವುದಿಲ್ಲ. 4-5 ಕೊಡ ನೀರು ಬರುತ್ತೆ. ಅವರು ನೀರು ಕುಡಿಯಲು ಸಾಕಾಗಿಲ್ಲ. ಗ್ರಾಮಕ್ಕೆ ಆಸರಿಯಾದ ಕೆರೆಯೂ ಕೂಡ ಸಂಪೂರ್ಣ ಖಾಲಿಯಾಗಿದೆ. ಆದರೆ ಜನರಿಗೂ ಕೂಡ ನೀರು ಸಿಗ್ತಾ ಇಲ್ಲ. ಜಾನುವಾರುಗಳಿಗೂ ನೀರು ಸಿಗದೆ ಪರದಾಟ ನಡೆಸಿದೆ. ರೊಚ್ಚಿಗೆದ್ದ ಮಹಿಳೆಯರೆಲ್ಲರೂ ಕೊಡವನ್ನ ಹಿಡಿದು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ನೀರು ಪೂರೈಕೆ ಮಾಡಿದ ಪಿಡಿಒ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಜನಪ್ರತಿನಿಧಿಗಳು ಚುನಾವಣೆ ಸಮಯದಲ್ಲಿ ಮತ ಕೇಳಲು ಬರ್ತಾರೆ, ಆದರೆ ನಮಗೆ ಸಮಸ್ಯೆ ಆದಾಗ ಯಾರು ಬರ್ತಾ ಇಲ್ಲ. ಕೂಡಲೇ ಗ್ರಾಮದ ಕೆರೆ ತುಂಬಿಸಬೇಕು. ಗ್ರಾಮದ ಜನರಿಗೆ ಕುಡಿಯುವ ನೀರು ಸಮರ್ಪಕವಾಗಿ ಬಿಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನಮ್ಮೂರಿನ ಸಮಸ್ಯೆ ಭಾಳ ಚಿಂತಾಜನಕ ಆಗಿಬಿಟ್ಟತ್ರಿ. ನಾವು ರಿಟೈರ್ಡ್ ಆಗಿ ಈಗ 3 ವರ್ಷ ಆಯ್ತು. ನಮ್ಮ ಪರಿಸ್ಥಿತಿ ನೀರಿಗೆ ಎಲ್ಲಿದಾಡಿ ಸಾಕಾಗಿಬಿಟ್ಟತಿ. ಪಂಚಾಯತಿಯವ್ರಿಗೆ ಕೇಳಿದ್ರೆ ಮೇಲಾಧಿಕಾರಿಗಳು ಬರ್ತಾರ್ರಿ, ರೆಡಿ ಆಗ್ತದ್ರಿ ಅಂತವ್ರ ಆಗವಲ್ದು. ಮೆಂಬರು ಅಧ್ಯಕ್ಷರು ಯಾರು ಕಿವಿ ಕೊಡ್ತಾ ಇಲ್ಲ. ಹೇಳಿ ಸಾಕಾಗಿ ಹೋಗ್ಯದ. ನಮ್ಗೆ ವಯಸ್ಸಾಗ್ಯದ. ಕರೆಂಟ್ ತೆಗೆದು ನೀರು ಕೊಡ್ತಾರ. ತೆಂಗಿದ್ದವ್ರ ಮನೆಗೆ ಹೋಗ್ಬೇಕು. ಅವ್ರ ಮನೆಗೆ ಸಾಕಾಗಿ ನಾವು ನೀರು ತಗೋಬೇಕು. ಅವ್ರ ಮನೆಗೆ ಹೊತ್ತಿಂದ ನಮಗೆ ಮರೋದ್ರಾಗ ಅಲ್ಲಿ ಬಂದಾಗಿ ಹೋಗಿರ್ತಾವೆ. ಒಳ್ಳೆ ಕರೆಂಟ್ ಕೊಡ್ತಾರ. ನೀರನ್ನು ತೆಗೆದಿರ್ತಾರ. ಮೋಟ್ರ್ ಸುಟ್ಟತ್ರಿ ಅಂತ ಒಂದು ತಿಂಗಳು ಹೇಳ್ತಾರ. ರೆಡಿ ಆಗ್ಬೇಕ್ರಿ ಅಂತ ಮತ್ತೊಂದು ವಾರ ಹೇಳ್ತಾರ. ಅಡಿಗೆ ಬಂದ ಮೇಲೆ ತುಂಬ್ಕೋಬೇಕಂದ್ರೆ ತೆಗ್ಗಿದ್ದರ ಮನೆಗೆ ಹೋಗ್ಬೇಕು. ಅಲ್ಲಿ ನಾವು ಅವ್ರಿಗೆ ಸಾಕಾಗಿ ನಾವು ತರಬೇಕು. ಸಿಕ್ಕರೆ ನಮ್ಮ ಜೀವನ ಇಲ್ಲಂದ್ರೆ ಈಗ ನೀರು ಹೊರ ಸಾಮರ್ಥ್ಯನೂ ನಮ್ಗೆ ಹೋಗ್ಬಿಟ್ಟತಿ. ಇಂಥ ಪರಿಸ್ಥಿತಿ ಒಳಗೆ ಹೆಂಗೆ ಬದುಕ್ಬೇಕನ್ನೋದು ನಮ್ಗೆ ತಿಳಿದಾಗೈತಿ. ಅದಕ್ಕೆ ಏನಾದರೂ ನೀರಿನ ಪರಿಹಾರ ಮಾಡಿಕೊಡ್ಬೇಕು ನಮ್ಮೂರಿಗೆ ಅಂತೇಳಿ. ಕೆರೆ ನೀರು ತೊಗೊಂಬರ್ಬೇಕಂದ್ರೆ ಏನು ಮಾಡ್ತಾರ್ರಿ, ಕೆರೆ ನೀರನ್ನು ಕುಡಿಬಾರ್ದ್ರಿ. ಈಗ ಅವೆಲ್ಲ ಕಲಚ ಆಗಿಬಿಟ್ಟವು, ಸರಿ ಇಲ್ಲ ಅಂತ ಹೇಳ್ತಾರೆ. ಮತ್ತು ಯಾಕೆ ಜೀವನ ಮಾಡೋದು ಭಾಳ ಪರಿಸ್ಥಿತಿ ಗಂಭೀರ ಆಗೈತ್ರಿ ಅಂತ ನಮ್ಮ ಮನವಿ ಮಾಡ್ಕೊಂತೀವಿ. ಆದಷ್ಟು ನಮ್ಗೆ ಕುಂಬಾರವಣಿಗಂತೂ ಇಲ್ಲದ ಪರಿಸ್ಥಿತಿ ಆಗಿಬಿಟ್ಟೈತ್ರಿ. ಇದ್ರ ಬಗ್ಗೆ ಇಲ್ಲಿ ಕೇಳಿದ್ರೆ ನೀವು ಪಂಚಾಯತಿ ಕೇಳಿದ್ರಿ, ಮೆಂಬರ್ ಕೇಳಿರ್ತಾರ, ಅಧ್ಯಕ್ಷರು ಕೇಳಿದ್ರು. ಮುಂದೆ ಪಿಡಿಒ ಕೇಳಿರ್ತಾರ. ಪಿಡಿಒ ಯಾರು, ಅಧ್ಯಕ್ಷರು ಯಾರು, ಅವ್ರು ಒಂದಿನ ಭೇಟಿದ್ರು 9 ದಿನ ನಮ್ಮ ಊರಿಗೆ ಬರೋದಿಲ್ಲ. ನಾವು ಪಿಡಿಒ ಅನ್ನೋರು ನಮ್ಗೆ ಇವತ್ತಿಗೆ ಭೇಟಿನೇ ಇಲ್ಲ. ಪಿಡಿಒರಿಗೆ ಕಂಪ್ಲೇಂಟ್ ಮಾಡಿರ್ತಾರೆ. ಪಿಡಿಒ ನೋಡ್ರಿ ನಮ್ಗೆ ಸಿಗ್ತಾ ಇಲ್ಲ. ನಮ್ಗೆ ಭಾಳ ಪರಿಸ್ಥಿತಿ ಗಂಭೀರ ಆಗೈತ್ರಿ. ಇದ್ರ ಬಗ್ಗೆ ಮೇಲಾಧಿಕಾರಿಗಳು ಏನಾದರೂ ವ್ಯವಸ್ಥೆ ಮಾಡ್ಬೇಕಂತ ಮನವಿ ಮಾಡ್ತೀವಿ. ವಯಸ್ಸಿದ್ದಾರ ಮನೆ ಗಾಡಿ ಇದ್ರ ವಯಸ್ಸಾದವ್ರಿಗೆ ತಂದು ಪಾಲನೆ ಪೋಷಣೆ ಮಾಡ್ಬೋದು. ಮನೆ ಬೈಕ್ ಇದ್ರೆ ಎಷ್ಟು ಸಾರಿ ತರ್ತೀರಪ್ಪ? 2 ಕೊಡ ತರ್ಬೋದು, 4 ಕೊಡ ತರ್ಬೋದು. ಇಡೀ 1 ದಿನದ್ದು 2 ದಿನದ್ದು ಸಮಸ್ಯೆ ಎಲ್ಲ. ನನಗೆ ತಿಳುವಳಿಕೆ ಬಂದಾಗಿಂದ 15 ರಿಂದ 20 ವರ್ಷ ಆಯ್ತು. ಇವ್ರಾಗ ನೀರಿನ ಬವಣೆ ಅಂತೂ ತೀರಿಲ್ಲ. ಯಾವ ಮೇಲಾಧಿಕಾರಿಗಳು ಕಿವಿಯಾಗ ಹಾಕ್ಯಾರಿ? ಎಲ್ಲ ಮೆಂಬರು, ಪಿಡಿಒ, ಎಲ್ಲ ಮಾಜಿ ಮೆಂಬರು, ಹಾಲಿ ಮೆಂಬರು ಮುಂದೆ ಆಗ್ಬೇಕಂತ, ಮೆಂಬರ್ ಆಗ್ಬೇಕಂತ ಅನಿಸಿಕೆ ಇಟ್ಕೊಂಡವ್ರಿಗೆ ಹೇಳ್ತೀನಿ. ಇವತ್ತಿಂದ ನಿನ್ನಿದಾಗಲಿ ಇದು ನಮ್ಮೂರು ಸಮಸ್ಯೆ. ನೀರಿಂದು ಕೂಳಿರ್ಲಿಕ್ಕೂ ನೀರು ಇರ್ಬೇಕಂತ. ಒಂದು ಹೊತ್ತು ಕೂಳಿರ್ಲಕ್ಕ ಬದುಕ್ಬೋದು, ನೀರು ಇಲ್ಲಾರ್ದಾಗ ಬದುಕಾಗಲ್ಲ. ಈಗ ನಮ್ಮ ಏರಿಯಾದಾಗ ನೀರು ಬರ್ಲಾರ್ದಂತ ಯುಗಾದಿಯಾಗ ಏಪ್ರಿಲ್ ತಿಂಗಳದಾಗ ನೀರು ಬಂದಿತ್ತು. ಏಪ್ರಿಲ್ ತಿಂಗಳಿಂದ ನೀರಿಲ್ಲ. ಅಪ್ಪಿ ಯಾವಾಗ 1 ತಿಂಗಳಿಗೆ 2 ತಿಂಗಳಿಗೆ ಒಂದಿನ ಓರ್ಪ್ಲೇ ಬರ್ತೈತಿ. ಅವಾಗ ನೀರು ಬಿಡೋ ಆಲ್ಮೇಲೆ ಕೇಳ್ತೀನಿ ನಾನು. 6 ಗಂಟೆಗೆ ಶುರುವಾಗಿತ್ತಪ್ಪ ನೀರು, ಬೆಳಗ್ಗೆ 7 ಆದ್ರೂ ನೀರು ಯಾಕೆ ಬಂದಾಗಲ್ದು ಅಂತೀನಿ. ಇಲ್ರಿ ಓರ್ಪ್ಲೇ ಆಗೈತಿ ಅಂತಾನೆ. ಓರ್ಪ್ಲೇ ಆಗಕ್ಕೆ ಸಮಸ್ಯೆ ಇರಲ್ಲ. ಆದ್ರೂ ಹೋದ್ರೆ 1 ತಿಂಗಳ 2 ತಿಂಗಳ ನೀರು ಹೋಗ್ಬಿಡ್ತಾವೆ. ಇದಕ್ಕೆ ಯಾರು ಹೊಣೆ, ಯಾರು ಜವಾಬ್ದಾರಿ? ಮತ್ತೆ ಸ್ವಚ್ಛ ಭಾರತ ಶೌಚಾಲಯ ಉಪಯೋಗಿಸ್ಯಾರಿ ಅಂತ ಶೌಚಾಲಯ ಕಟ್ಟಿ 10 ವರ್ಷ ನಾವು ಕುಡಿಯಾಕ ನೀರಿಲ್ಲ, ಅಡಿಗೆಗೆ ನೀರಿಲ್ಲ ಅಂದ್ರೆ ಶೌಚಾಲಯಕ್ಕೆ ನೀರಲ್ಲಿ ಯಾರೋ ಸ್ಥಿತಿವಂತರು ಇದ್ದಾರೋ ಒಂದು ಟ್ಯಾಂಕರ್ ತಂದು ಹಾಕಿಸ್ಕೋಬಹುದು. 1-2 ವಾರ 4 ವಾರ ಬಳಸ್ಬೋದು. ಮತ್ತೆ 5ನೇ ವಾರಕ್ಕೆ ಇಲ್ದಾರ ನೀರಿಗಾಗಲಿ 5 ಕೊಡ ನೀರು ಬರ್ತಾವೆ, 10 ಕೊಡ ನೀರು ಬರ್ತಾವೆ. ನೀರಿಗಾಗಲಿ 1 ದಿನದ ಕೂಲಿ ಬಿಟ್ಟು ಕುಂದ್ರಬೇಕು. ಇದು ಎಲ್ಲರದು ಇರೋ ಅನಿಸಿಕೆ. ಆದ್ರೆ ಮಾತಾಡಕ್ಕೆ ಯಾರು ಮುಂದೆ ಬರಂಗಿಲ್ಲ. ನಾವೇನು ಪಿಡಿಒನ ನಾನು ಒಂದ್ಸಲ ಭೇಟಿ ಆಗಿಂಗಿಲ್ಲ. ಎಲ್ಲ ಸಮಸ್ಯೆ ಅಲ್ಲೇ ಓಣ್ಯಾಗ ಮಾತಾಡ್ತೀವಿ, ಚರ್ಚೆ ಬಿಟ್ಟಿರ್ತೀವಿ. ಆದ್ರೆ ಇವತ್ತು ಎಲ್ಲರಿಗೂ ನೀರು ಬೇಕು. ನಮ್ಗೆ ಟ್ಯಾಂಕರ್ ಐತೆ ಮನ್ಯಾಗ. ಒಂದು 2 ಗಾಡಿ ನೀರು ಹಾಕ್ಸ್ಕೊಂಡ್ರೆ 1 ತಿಂಗಳು 2 ತಿಂಗಳು ಬಳಸ್ತೀವಿ. ನಮ್ಮೊಬ್ಬರದ ಸಮಸ್ಯೆ ಆದರೆ ಎಲ್ಲರ ಸ್ಥಿತಿವಂತರು ಇರಂಗಿಲ್ಲ. ಎಲ್ಲರೂ ನೀರು ಬಳಸಕ್ಕೆ ಆಗಂಗಿಲ್ಲ. ನೀರು ಇಂಪಾರ್ಟೆಂಟ್. ಎಲ್ಲ ಮೇಲಾಧಿಕಾರಿಗೆ ಹೇಳ್ತೀನಿ, MLAಗೆ ಹೇಳ್ತೀನಿ, MP ಗೆ ಹೇಳ್ತೀನಿ, ಎಲ್ಲ ಮಾಜಿ ಮೆಂಬರ್ಗೆ ಹೇಳ್ತೀನಿ, ಹಾಲಿ ಮೆಂಬರ್ಗೆ ಹೇಳ್ತೀನಿ. ಮುಂದೆ ಮೆಂಬರ್ ಆಗ್ಬೇಕಂತ ಅನಿಸಿಕೆ ಇಟ್ಕೊಂಡವ್ರಿಗೆ ಹೇಳ್ತೀನಿ. ನೀರಿನ ಪರಿಹಾರ ಮಾಡಿದ್ರೆ ಮಾತ್ರ ಮುಂದೆ ಹೋಟ್ ನಮ್ಮ ಊರಾಗ. ಇಲ್ಲಾಂದ್ರೆ ಯಾರಿಗೆ ಹೋಟಿಲ್ಲ, ಯಾವಾಗ ಬರಬಾರ್ದು. ನೀರು ಒಂದ್ಬಿಟ್ಟು ಒಂದಿನ ಬಿಡಲ್ಲ, ಒಂದಿನ ಬಿಡಲ್ಲ. ಆಮೇಲಿಂದ
15 ದಿನಕ್ಕೆ ತಿಂಗಳಿಗೆ ಬಿಟ್ಟರೆ 2 ಕೊಡ 3 ಕೊಡ ಬರ್ತಾವೆ, ಅವ್ರಿಗೆ ಸಾಕಾಗ್ತಾವೆ ನೀರು, ಅವ್ರಿಗೆ ಸಲಾಗಿಲ್ಲ. ಆದ್ರೆ ನಮ್ಮಂತ ಲಳ ಇಲ್ದರಿಗೆ ಏನಿಲ್ದರೆ ಅವ್ರಿಗೆ ಸಲಿಂದ ಕೊಡ್ತಾರೆ, ನೀರು ಕೊಡೋದಿಲ್ಲ. ಆಮೇಲೆ ನಮಗೆ ಕಾಲಿಟ್ರಿ ಒಬ್ಬಕ್ಕೆ ಎಲ್ಲ ಇರೋಲ್ಲ, ನೀರು ತರಕ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತಿ. ಅದಕ್ಕೆ ಸೆರ್ಗಿ ತೊಗೊಂಡೋಗೋಕ್ಕೂ ಸಮಸ್ಯೆ, ನೀರು ತರಕ್ಕೂ ಸಮಸ್ಯೆ, ಮತ್ತು ಬಿಲ್ಲ ತರಕ್ಕೂ ಸಮಸ್ಯೆ. ಅದ್ರ ಮತ್ತು ಊರಾಗ ನೀರು ನಾವು ಯಾವಾಗಲೂ ತಪ್ಪಲ್ಲ. ಇಲ್ಲಿ ಲೋಕಲ್ ನೀರು ಸಿಗಲ್ಲ ಅಮ್ಮ ಇಲ್ಲಿ ನಿಮ್ಗೆ? ಒಂದೊಂದು ಕೆರೆ ಕಟ್ಟಿಸ್ಕೊಂಡ್ರೆ ನೀರಿಲ್ಲ. ಮತ್ತು ವಯಸ್ಸಾದಾಗ ನಮ್ಮಂತ ನೀರು ಕುಡಿಯೋದಾಗ ನಾವು ಜೀವನ ಮಾಡೋದು ಹೆಂಗೆ? ಇವ್ರಿಗೆ ರಾಜಕೀಯ ಬಂದಾಗ ಓಟ್ ಹಾಕೊಂತಾರೆ, ಓಟ್ ಹಾಕಿಸ್ಕೊಂತಾರೆ, ನಮ್ಮ ಪಾಡಿಗೆ ಹೋಗ್ಬಿಡ್ತಾರೆ. ಕೇಳೋರು ಇಲ್ಲ, ಹೇಳೋರು ಇಲ್ಲ, ನಮ್ಮ ಸರ್ಕಾರಿಗೆ ದಾರಿನೇ ಇಲ್ಲ. ನೀವು ಇಲ್ಲಿ ಮೆಂಬರ್ನ ಮತ್ತೆ ಪಿ ಡಿ ಅವ್ರು ಭೇಟಿಯಾಗಿದ್ರಿ ನಮ್ಮ ಮಾಮ್ಯಾರ? ಹ್ಞೂ. ನಮಸ್ಕಾರ. ನಾವು ಗದಗ ತಾಲೂಕು ಗ್ರಾಮದವರು. ನಮ್ಗೆ ನೀರಿಂದ ಕೊರತೆಯಾಗಿ 2 ತಿಂಗಳ ಆಗೋತು. ಒಂದು ಮನೆ ನೀರು ಬರ್ತಾ ಇಲ್ಲ. ಊರಾಗ ಕೆರೆ ಐತಿ, ಕೆರೆ ನೀರು ಕುಡಿತಿದ್ವಿ, ಬಳಸ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಆ ಕೆರೆನೂ ಬತ್ತು ಹೋಗೈತಿ ಮಳೆ ಇಲ್ಲ ಕಾರಣದಿಂದ. ನಮಗೆ ತುಂಬಾ ನೀರಿಂದ ದೊಡ್ಡ ಸಮಸ್ಯೆ ಆಗೈತಿ. ಕುಡಿಯಾಕ ತುಂಬಿದ್ರು ನೀರು ಬರ್ತಿದ್ವು. ಈಗ ಅದು ತುಂಬಿದ್ರು 25ನೇ ತಾರೀಕಿಗೆ ಅದನ್ನ ಗೇಟ್ ಓಪನ್ ಮಾಡಿದ್ರು, ಆದ್ರೂ ನೀರು ಬರ್ತಾ ಇಲ್ಲ. ಯಾಕೆ ಇಂಥ ದೊಡ್ಡ ಸಮಸ್ಯೆ ಆಗೈತಿ? ಯಾವ ಅಧಿಕಾರಿಗಳು ಕ್ರಮ ತಗೊಂಡ್ವಲ್ರು? PD ಅವರು, ಪಂಚಾಯತಿ ಅವರು, ನಾವು ಗ್ರಾಮ ಪಂಚಾಯತಿಗೆ ಬಂದು ಎಲ್ಲರಿಗೂ ಭೇಟಿಯಾಗಿವಿ, ಕಿಲಿ ಹಾಕಿ ಪಂಚಾಯತಿನ. ಆದ್ರೂ ನಮಗೆ ಕುಡಿಯಾಕ ನೀರು ಸತ್ತಿನ ಸಮಸ್ಯೆ ಐತಿ. ತುಂಬಿದ್ರು ನೀರು ತುಂಬಿದ್ರು, ನದಿ ತುಂಬಿದ್ರು ನೀರು ಬರ್ತಾ ಇಲ್ಲ. ನಮಗೆ ಕುಡಿಯೋ ನೀರಿಗೆ ದೊಡ್ಡ ಸಮಸ್ಯೆ ಆಗೈತಿ. ನಾವು ಎಷ್ಟೊತ್ತಿದ್ರು ಗಾಡಿ ಮೋಟ್ರ್ ಇದ್ದರು ಹೊಲಕ್ಕೆ ಹೋಗ್ಬೇಕು, ಗಾಡಿ ತಗೊಂಡು ಹೋಗಿ ತುಂಬ್ಕೊಂಡ್ ಬರ್ಕೊಡ್ಬೇಕು. ಮತ್ತೆ ನಾವು ದಿನಕ್ಕೆ 200 ರೂಪಾಯಿ ದುಡಿತೀವಿ. ದುಡಿದು ಅದೇ 300 ರೂಪಾಯಿ ಗಾಡಿಯರಿಗೆ ಕೊಟ್ಟು ನಾವು ನಿನ್ನೆ 300 ರೂಪಾಯಿ ಕೊಟ್ಟು 30 ಕೊಡ ನೀರು ತಗೊಂಡಿವಿ. 10 ರೂಪಾಯಿ ಒಂದು ಕೊಡ ನೀರು ಕುಡ್ತೀವಿ ನಾವು. ಇದ್ರಂತಾಗ ಎಲ್ಲಿ ತನ ನಾವು ಹಿಂಗ ಮಾಡ್ಕೊಂತ ಹೋಗೋಣ. ಇದ್ರ ಬಗ್ಗೆ ಯಾರಾದ್ರೂ ದಯವಿಟ್ಟು ಕ್ರಮ ತಗೋರಿ ಎಲ್ಲರೂ. ನೀವು ಪಂಚಾಯತಿಯವ್ರು ಕೇಳಿದ್ರಿ? ನಾವು ಪಂಚಾಯತಿಯವ್ರನ್ನ ಕೇಳಿದ್ರಿ, ಏನು ಹೇಳ್ತಾರ ಅವರು? ಅವ್ರು ಮಾಡ್ತೀವ್ರಿ ಎಲ್ಲರೂ. ನಾಳೆ ಬರ್ತಾವ್ರಿ ಏನ್ ಮಾಡ್ಬೇಕು? ಮೋಟ್ರ್ ಸುಟ್ಟಾಗೈತಿ, ಪೈಪ್ ಹೊಡ್ದೈತಿ, ಏನ್ ಮಾಡಕ್ಕಾಗತ್ತ ಅಂತಾರ. ಮತ್ತೆ ಒಳ್ಳೆ ಕರೆಂಟ್ ತೆಗೆದು ನೀರು ಬಿಡ್ತಾರ. ಇಲ್ಲೇ ಒಂದು ಓಣೆ ಕರೆಂಟ್ ಇದ್ರೆ ಒಂದು ಓಣೆ ಕರೆಂಟ್ ಇರ್ತೈತಿ. ಒಮ್ಮೆ ನೀರಿಂದ ದೊಡ್ಡ ಸಮಸ್ಯೆ ಆಗೈತಿ ನಮಗ. ಎಲ್ಲರೂ ನಮಗೆ ಇದನ್ನ ನಿಮ್ಗೆ ಪಿ ಡಿ ಓಸ್ ಬಂದ್ರೆ ಮಾಡ್ತಾರನೇ ಇಲ್ಲವ? ಮಾಡುದಿಲ್ರಿ. ಏನ್ ನೀವು ನೀರಿಗೆ ಸಮಸ್ಯೆ ಕೇಳಿದ್ರೆ ಏನ್ ಹೇಳ್ತಾರ ಅವ್ರು? ಮಾಡ್ಕೊಡ್ತೈತಿ, ಸಮಸ್ಯೆ ಐತಿ, ಪೈಪ್ ಹೊಡ್ತೈತಿ, ಮೋಟ್ರ್ ಹೊಡ್ತೈತಿ, ಮಾಡನ್ರಿ, ನಾಳೆ ಮಾಡೋಣ, ನಾಡ್ದು ಮಾಡೋಣ, ಇದನ್ನ ಹೇಳ್ತಾರ್ರಿ. ಯಾರು ಕೇಳ್ತಾ ಇಲ್ಲ ನಮ್ಮ ಮಾತು. ಸಿದ್ದರಾಮಯ್ಯ ನಮಗೆ 2 ತಿಂಗಳ ದಿನ ಆಗೋತು. ನೀರಿಂದ ಬಹಳ ತೊಂದರೆ ಇರ್ತಾರೆ. ಮಳೆ ಒಂದಿಲ್ಲ. ಈ ಊರಾಗ ಕೆರೆ ನೀರು ಕುಡಿತಿದ್ವಿ, ನೀರನ್ನು ಬತ್ತು ಹೋಗೈತಿ. ಈಗ ಅಡಿಗೆ ಅಡ್ಡಾಡಿ ನಾವು ನೀರು ತರಬೇಕಾಗೈತಿ. ಈಗ ನೀರಿಂದ ದೊಡ್ಡ ಸಮಸ್ಯೆ ಆಗೈತಿ. ನಾವು ದಿನಕ್ಕೆ 200 ರೂಪಾಯಿ ಕಡೆ ಕೊಡ್ತೀವಿ. ಅದನ್ನ ತಗೊಂಡು ನೀನು 300 ರೂಪಾಯಿ ಕೊಟ್ಟು ನೀರು ಹಾಕಿಸ್ಕೊಡ್ತೀವಿ. ಇದರಂತಾಗ ಎಷ್ಟು ದಿನ ನಾವು ದುಡಿದಿದ್ ರೊಕ್ಕನ ನೀರಿಗೆ ಆದ್ರೆ ಹೊಟ್ಟಿಗೆ ತಿನ್ಬೇಕು. ನೀರಿಂದ ದೊಡ್ಡ ಸಮಸ್ಯೆ ಆಗೈತಿ. ಕರೆಂಟ್ ತೆಗೆದು ನೀರು ಬಿಡ್ರಿ ಮೆಂಬರ್ ಚೇರ್ಮನ್ ಹೇಳ್ತಾರಂತ. ಯಾರು ಕೇರ್ ಮಾಡುವಲ್ರು. ನಮಗ ನೀರಿಂದ ದೊಡ್ಡ ಸಮಸ್ಯೆ ಆಗೈತಿ. ಈಗ ಸರ್ಕಾರ ಕೆಟ್ಟ ಹೆಸರು ತಗೊಳೋದು ಬೇಡ. ಎಲ್ಲರೂ ನೀರು ಕರೆಂಟ್ ತೆಗೆದು ನೀರು ಬಿಡು ಅಂತಂದು ಹೇಳ್ತಾರೆ. ಸರ್ಕಾರ ಇದೇ ತರ ಹೇಳ್ತೈತೆ. ನಮಗ್ ನೀರಿನ ದೊಡ್ಡ ಸಮಸ್ಯೆ ಐತಿ. ಈಗ ಆಚೆ ಓನ್ಯಾಗ ಕರೆಂಟ್ ಕೊಟ್ಟು ನೀರು ಬಿಡ್ತಾರ, ನಮ್ಮ ಓನ್ಯಾಗ ಕರೆಂಟ್ ತೆಗೆದು ನೀರು ಬಿಡ್ತಾರ. ಕುಂಬಾರ ಓನ್ಯಾಗ ನೀರಿಂದು ದೊಡ್ಡ ಸಮಸ್ಯೆ ಆಗೈತಿ. ಹುಡುಗರಿಗೆ ಎಲ್ಲರಿಗೂ ದನಕ್ಕ ಕರುಗೆ ನೀರಿಲ್ಲ. ಅಡವಿ ಅಡ್ಡಾಡಿ ನೀರು ತರಂಗಾಗೈತಿ. ಈಗ ಪಂಚಾಯತಿ ಕಿಲಿ ಹಾಕ್ತಿವಿ. ಇದ್ರ ಬಗ್ಗೆ ನಾವು ಕ್ರಮ ತಗೋರಿ. ನಾಳೆ ನೀವೇನಾರ ಮತ ಓಟ್ ಅಂತ ಬಂದ್ರೆ ಅಂದ್ರೆ ನಾವು ಯಾರು ಓಟ್ ಹಾಕೋದಿಲ್ಲ. ಯಾವ ವ್ಯಕ್ತಿ ಬಂದ್ರು ನಾವು ಓಟ್ ಹಾಕೋದಿಲ್ಲ. ಈಗ ನೀರಿಂದ ದೊಡ್ಡ ಸಮಸ್ಯೆ ಆಗಿದೆ. ಎಲ್ಲರೂ ಕಾರಣ ರೀ ನೀರಿನ ಕಾರಣ. ನಮ್ಮ ಊರಾಗ ಕೆರೆಯಾಗ ನೀರಿಲ್ಲ. ನಮ್ಗೆ ಕಾಲಿನ ಸಮಸ್ಯೆ ಐತೆ. ನೀರು ಭಯಂಕರ ತ್ರಾಸ. 2 ತಿಂಗಳಾಯ್ತು ಒಂದು ಚರ ನೀರು ಬರೋಲ್ಲ. ನೀರು ಬಂದ್ರು ಒಬ್ರಿಗೆ ಬರಲ್ಲ. ಇದ್ರಂಗಾದ್ರೆ ನಮ್ಮ ಪರಿಸ್ಥಿತಿ ಹೆಂಗೆ ಹೇಳಿ? ಇಲ್ಲಿ ಪಂಚಾಯತಿಗೆ ಕೇಳಿರೇನ್ರಿ ನೀವು ಅಧಿಕಾರಿಗಳ? ಕೇಳೋದಾತ್ರಿ, ಕಿಲಿ ಹಾಕೋದಾತು, ಎಲ್ಲ ಆಯ್ತು. ಏನ್ ಮಾಡೋಣಂತಾರ ಅಷ್ಟೇ ರೀ. ಅದು ಬಿಟ್ಟು ಮತ್ತೆ ಏನೇ ಅದಕ್ಕಿಲ್ಲ. ಹ್ಞೂನ್ರಿ. ಈಗ ನಿಮ್ಗೆ ಇಲ್ಲಿ ಕುಡಿಯಕ ಊರಾಗ ಯಾವ್ದು ನೀರು ಇಲ್ಲ? ಕುಡಿಯಕ್ಕೆ ಒಂದು ಬೋರ್ ಇಲ್ಲ, ಒಂದು ಕೆರೆಗಿಲ್ಲ. ಮಳೆ ನೋಡಿದ್ರೆ ಇನ್ನೂವರೆಗೆ ಆದ್ರೂ ಮಳೆ ಇಲ್ಲ. ನಮ್ಗೆ ಕುಡಿಯಕ್ಕೆ ಹೋಗಿ ತುಂಬ್ಕೊಂಡ್ ಬಂದ್ರೆ ಕೆರೆ ನೀರಿಲ್ಲ. ಎಲ್ಲಾರ ಬೇರೆ ಹಳ್ಳಿ ಇದೆ ಹೊಲ್ದಾಗ ಹೋಗೇ ತರ್ಬೇಕು. ಗಾಡಿ ಇದ್ದವ್ರು ತರ್ತಾರ, ಗಾಡಿ ಇಲ್ದಾರ ಏನ್ ತರಕಾಗತ್ತ? ನೀರು 300 ರೂಪಾಯಿ ಕೊಟ್ಟು 30 ಕೊಡ ನೀರು ಹಾಕಿಸ್ಕೊಂಡಿ ನಿನ್ನೆ. ಹಾಂ ಇದ್ರಿ. ಈಗ ನಿಮ್ಗೆ ಎಲ್ಲಿಂದ ನೀರು ಬರ್ತೈತ್ರಿ? ಇದು ಮಳೆಯಿಂದ ಬಂತು. ಹೊಳೆಲಿಂದ ಯಾವ ತುಂಗಭದ್ರಾ ರೀ? ಎಷ್ಟು ದಿನಕ್ಕೆ ಹೋಗ್ಬಿಡ್ತಾರೆ ನಿಮ್ಮ ಊರಿಗೆ? 15 ದಿನಕ್ಕೆ ತಿಂಗಳು. ಈಗಂದ್ರೆ 2 ತಿಂಗಳಾಯ್ತು ನೀರಿನ ಬರವಲ್ಲ ನಮ್ಗೆ. ಅಲ್ಲ 15 ದಿನಕ್ಕೆ ಬಿಡ್ತಾರಲ್ಲ, ಅವು ನಿಮ್ಗೆ ಸಫಿಶಿಯೆಂಟ್ ಆಗಂತ ನೀರು ಬರ್ತಾವನ್ರಿ? ಇಲ್ಲ ಕರೆಂಟ್ ತೆಗೆದು ಬಿಡ್ತಾನೆ. 2-3 ಕೊಡ
ಹ್ಞೂ ರೀ ಇದ್ರ ಹೊರತು ಮತ್ತೆ ಏನಿಲ್ಲ. ಎಲ್ಲರೂ ಬೋರ್ನಾಗ ಹೋಯ್ತಾರಕ ಬೋರ್ ಚಲವಿಲ್ಲ, ಕೆರೆಯಾಗ ನೀರಿಲ್ಲ, ಮಳೆ ಅಂತ ಆಗಾಕ್ತಾರಿಲ್ಲ. ಈಗ ಮತ್ತೆ ಮುಂದೆ ಏನು ಮಾಡ್ಬೇಕಂತ ಮಾಡಿರಿ ನೀವೀಗ? ನೀವ ದಾರಿ ಮಾಡಿಕೊಡ್ರಿ, ನಮ್ಗೆ ಏನ್ ಮಾಡಿಕೊಡ್ತೀರಿ? ಈಗ ಇಲೆಕ್ಷನ್ ಬಂದಾಗ ಓಟ್ ಹಾಕಂತ ಬರ್ತಾರೆ, ಯಾವ್ದು ಏನ್ ಮಾಡೋಣ ಹೇಳ್ರಿ? ಯಾವ್ದು ಲಕ್ಷಣೆ ಕೊಡಂಗಿಲ್ಲ. ನಮ್ಗೇನ್ ಕಾಲು ವಯಸ್ಸಾದ್ರೆ ನಾವು ಏನ್ ಮಾಡಕ್ಕಾಗುತ್ತೆ? ಗಂಡ ಇಂತ 60 ವರ್ಷ ನೀರು ಬರಕ್ಕಾಗತ್ತನ್ರಿ? ಆಗಲ್ಲ. ಅಲ್ಲ ಪಂಚಾಯತಿಯವ್ರು ಕೇಳಿದ್ರೆ ಏನಂತಾರೆ ಅವರು? ಮಾಡನ್ರಿ, ಪರಿಹಾರ ಮಾಡಣ. ಅಧ್ಯಕ್ಷರಿಗೆ ಅವ್ರು ಭೇಟಿ ಆಗಿದ್ರೇನ್ರಿ? ಎಲ್ಲಾರ್ಗಿ ಭೇಟಿ ಆಗೋದಾಯ್ತು, ಎಲ್ಲ ಆಯ್ತ್ರಿ. ಮುಖ್ಯ ಬಂದ್ ಇವತ್ತು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.